ಹಾಯ್ ಎವ್ರಿವನ್, ನಾನು ನಿಮ್ಮ ಸಮನ್ವಿ. ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಕೇಸರಿ ಬಾತು. ಬನ್ನಿ, ನಾನಿವತ್ತು ತುಂಬ ರುಚಿಕರವಾದಂತಹ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇಸರಿ ಬಾತ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿರೋ ಐಟಮ್ನ ಬಳಸ್ಕೊಂಡು ತುಂಬ ಈಸಿಯಾಗಿ, ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಈ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ರವೆ. ಅದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ 1 ಗ್ಲಾಸ್ ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ 1 ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ರವೆನ 1 ಗ್ಲಾಸ್ ತೊಗೊಂಡಿರೋದ್ರಿಂದ ರವೆ ಎಷ್ಟು ತೊಗೊಂಡಿದ್ದೀವೋ ಅದ್ರ ಡಬಲ್ ನೀರು ಹಾಕ್ಕೊಬೇಕು. ಸೊ ಈಗ 1 ಗ್ಲಾಸ್ ವಾಟರು ಮತ್ತು 1 ಗ್ಲಾಸ್ ಹಾಲನ್ನ ಸೇರಿಸಿದ್ರೆ ಅದ್ರ ಡಬಲ್ ಆಯಿತು. ಅದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ವಾಟರ್ ಮತ್ತು 1 ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಈ ಕೇಸರಿ ಬಾತನ್ನ ಮಾಡೋದಕ್ಕೆ ಪೈನಾಪಲ್ ಫ್ಲೇವರ್ನ ತೊಗೊಂಡಿದ್ದೀನಿ. ಹಾಗೆ ಕೇಸರಿ ಕಲರ್ ಕೂಡ ತೊಗೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ನೀವು ಅದನ್ನು ಚೂಸ್ ಮಾಡ್ಕೊಬೋದು. ನನಗೆ ಪೈನಾಪಲ್ ಫ್ಲೇವರ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೇಸರಿ ಕಲರ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತೊಗೊಂಡಿದ್ದೀನಿ. ಇದ್ರ ಜೊತೆ ಏಲಕ್ಕಿ ಮತ್ತು ಒಣಸುಂಠಿನ ತೊಗೊಂಡಿದ್ದೀನಿ. ಬನ್ನಿ, ಹಾಗಿದ್ರೆ ಈ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕಾದಿರುವಂಥ ಬಾಣಲಿಗೆ 1 ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲೇ ನಾನು ತೆಗೆದಿಟ್ಕೊಂಡಿದ್ದಂತಹ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ತೊಗೊಂಡಿದ್ದಂತಹ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಅದ್ರ ಜೊತೆಯಲ್ಲಿ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ ಮತ್ತು ಶುಂಠಿನ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಲಿಗೆ ಕೇಸರಿ ಮತ್ತು ಫ್ಲೇವರ್ನ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಇವಾಗ ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಗಂಟುಗಳು ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಕೇಸರಿ ಬಾತನ್ನ ಹಬ್ಬಗಳಲ್ಲಿ ಮತ್ತು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ, ಇಲ್ಲಾಂದರೆ ನಿಮಗೇ ಯಾವಾಗಾದ್ರೂ ಸಡನ್ನಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಕೇಸರಿ ಬಾತನ್ನ ಮಾಡ್ಕೊಬಹುದು. ನೋಡಿ ಈಗ ಎಷ್ಟು ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಕೇಸರಿ ಬಾತ್ ಆಗಿದೆ ಅಂತ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.